ಅನಾಹುತ ಆಗಿರುವಂಥದ್ದು. ಒಟ್ಟು 10 ಮಂದಿ ಈ ಒಂದು ರಣಮಳೆಗೆ ಬಲಿಯಾಗಿರುವಂಥದ್ದು. ಆದರೆ GBA ಅಧಿಕಾರಿಗಳು ಮಳೆಯ ಮುನ್ಸೂಚನೆ ಬಂದಲ್ಲೇ ಎಲ್ಲ ಒಂದು ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ಅವರ ನಿರ್ಲಕ್ಷ್ಯದಿಂದ ಸಾಕಷ್ಟು ಕಡೆ ಅನಾಹುತಗಳಾಗಿರುವಂಥದ್ದು. ಅಂಡರ್ ಪಾಸ್ಗಳಲ್ಲಿ ಈಗಲೂ ಕೂಡ ಜಲಾವೃತವಾಗಿದೆ. ಅದರಲ್ಲಿ KR ಸರ್ಕಲ್ ಅಂಡರ್ ಪಾಸಲ್ಲಿ ನಾವಿದ್ದೇವೆ. ಇಲ್ಲಿ ನೋಡ್ಬೋದು ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತೇಳಿ. ಸಂಪೂರ್ಣವಾಗಿ ಜಲಮಯವಾಗಿರುವಂತಹ ಒಂದು ದೃಶ್ಯವನ್ನು ನೀವು ನೋಡ್ಬೋದು. ಯಾಕಂದರೆ 2023ರಲ್ಲಿ ಇದೇ ಒಂದು ಅಂಡರ್ ಪಾಸಲ್ಲಿ ಇಲ್ಲಿ ಭಾನುವ ಅಂತೇಳಿ ಒಬ್ಬ ಇನ್ಫೋಸಿಸ್ ಒಬ್ಬ ಉದ್ಯೋಗಿ ಮಹಿಳೆ ಇದೇ ನೀರಲ್ಲಿ ಮುಳುಗಿ ಸಾವನ್ನಪ್ಪಿದ್ರು. 6 ಮಂದಿಯ ಒಂದು ರಕ್ಷಣೆಯನ್ನು ಮಾಡಲಾಯಿತು. ಕಾರಲ್ಲಿ ಈ ಒಂದು ಕಾರು ಮೂವ್ಮೆಂಟ್ ಆಗುವಂಥ ಸಂದರ್ಭದಲ್ಲಿ ಏಕಾಏಕಿ ನೀರು ಬಂದಂಥ ಹಿನ್ನೆಲೆಯಲ್ಲಿ ಒಳಗಡೆ ಸಿಲುಕೊಂಡು ಇಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಬೇಕಾದಂಥ ಪರಿಸ್ಥಿತಿ ಇದ್ದು, ಆ ಸಂದರ್ಭದಲ್ಲಿ ಲೋಕಾಯುಕ್ತರು ಕೂಡ ಒಂದು ಸುಮೋಟೋ ಕೇಸನ್ನು ದಾಖಲು ಮಾಡ್ಕೊಂಡಿದ್ರು. ಈ ನೀರನ್ನು ಇಂಗುವಂಥ ಕೆಲಸವನ್ನು ಮಾಡಬೇಕು, ಸೈರನನ್ನು ಹಾಕ್ಸ್ಬೇಕು ಅಂತೇಳಿ GBA ಅಧಿಕಾರಿಗಳು ಒಂದು ರಿಪೋರ್ಟನ್ನು ಕೊಟ್ಟಿದ್ರು. ಆದರೆ ಇದ್ಯಾವುದೂ ಕೂಡ ಮಾಡದಂಥ GBA ಅಧಿಕಾರಿಗಳು ಕೇವಲ KR ಸರ್ಕಲ್ ಅಂಡರ್ ಪಾಸ್ ಅಷ್ಟೇ ಅಲ್ಲದೆ ಸಾಕಷ್ಟು ಕಡೆ ಈ ರೀತಿಯಾದಂಥ ಅನಾಹುತ ಆಗಿರುವಂಥದ್ದು. ಈ ಒಂದು ಅಂಡರ್ ಪಾಸ್ನ ಎಫೆಕ್ಟ್ ಏನಿದೆ ಈಗಲೂ ಕೂಡ ಟ್ರಾಫಿಕ್ ಪೊಲೀಸರು ಬ್ಯಾರಿಕೇಡ್ ಆಗಿ ಕ್ಲೋಸ್ ಮಾಡಿದ್ದಾರೆ. ನಿನ್ನೆ ಸಂಜೆ 6:30 ಸಂದರ್ಭದಲ್ಲಿ ಈ ಥರ ಸಂದರ್ಭ ಆಗಿರುವಂಥದ್ದು. ಈಗ 10 ಗಂಟೆ ಆಗಿದೆ, ಇನ್ನೂ ಕೂಡ ನೀರು ಹಿಂಗಿಲ್ಲ. ಇದು ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಕೇವಲ ಇದೊಂದೇ ಅಲ್ಲ, ಸಾಕಷ್ಟು ಕಡೆ ನೆರೆದ ಅಂಡರ್ ಪಾಸ್ಗಳ ಪರಿಸ್ಥಿತಿ ಇದೇ ರೀತಿಯಾಗಿರುವಂಥದ್ದು. ಆದರೆ ಮಳೆಯ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾದಂಥ GBA ಅಧಿಕಾರಿಗಳು ಈ ಬಾರಿ ನಿರ್ಲಕ್ಷ್ಯವನ್ನು ವಹಿಸಿದ್ದು ಯಾಕೆ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಈ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮ ನೀರನ್ನು ಇಂಗುವಂಥ ಕೆಲಸವನ್ನು ಸಿಬ್ಬಂದಿ ಅಧಿಕಾರಿ ವರ್ಗದವರು ಮಾಡಬೇಕಾಯಿತು. ಯಾವುದೇ ರೀತಿ ಮಾಡದೆ ನಿರ್ಲಕ್ಷ್ಯ ವಹಿಸಿರುವಂಥ ಹಿನ್ನೆಲೆಯಲ್ಲಿ ನಗರದಲ್ಲಿ ಸುರಿದಂಥ ಕೇವಲ 1.5 ಗಂಟೆಯ ಮಳೆಗೆ ಇಷ್ಟು ದೊಡ್ಡ ಪ್ರಮಾಣದ ಅನಾಹುತಗಳಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಗಂಗಾಧರ ಭಟ್ಟ, ನ್ಯೂಸ್ 18 ಬೆಂಗಳೂರು. ಅನಾಹುತ ಆಗಿರುವಂಥದ್ದು. ಒಟ್ಟು 10 ಮಂದಿ ಈ ಒಂದು ರಣಮಳೆಗೆ ಬಲಿಯಾಗಿರುವಂಥದ್ದು. ಆದರೆ GBA ಅಧಿಕಾರಿಗಳು ಮಳೆಯ ಮುನ್ಸೂಚನೆ ಬಂದಲ್ಲೇ ಎಲ್ಲ ಒಂದು ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ಅವರ ನಿರ್ಲಕ್ಷ್ಯದಿಂದ ಸಾಕಷ್ಟು ಕಡೆ ಅನಾಹುತಗಳಾಗಿರುವಂಥದ್ದು. ಅಂಡರ್ ಪಾಸ್ಗಳಲ್ಲಿ ಈಗಲೂ ಕೂಡ ಜಲಾವೃತವಾಗಿದೆ. ಅದರಲ್ಲಿ KR ಸರ್ಕಲ್ ಅಂಡರ್ ಪಾಸಲ್ಲಿ ನಾವಿದ್ದೇವೆ. ಇಲ್ಲಿ ನೋಡ್ಬೋದು ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತೇಳಿ. ಸಂಪೂರ್ಣವಾಗಿ ಜಲಮಯವಾಗಿರುವಂತಹ ಒಂದು ದೃಶ್ಯವನ್ನು ನೀವು ನೋಡ್ಬೋದು. ಯಾಕಂದರೆ 2023ರಲ್ಲಿ ಇದೇ ಒಂದು ಅಂಡರ್ ಪಾಸಲ್ಲಿ ಇಲ್ಲಿ ಭಾನುವ ಅಂತೇಳಿ ಒಬ್ಬ ಇನ್ಫೋಸಿಸ್ ಒಬ್ಬ ಉದ್ಯೋಗಿ ಮಹಿಳೆ ಇದೇ ನೀರಲ್ಲಿ ಮುಳುಗಿ ಸಾವನ್ನಪ್ಪಿದ್ರು. 6 ಮಂದಿಯ ಒಂದು ರಕ್ಷಣೆಯನ್ನು ಮಾಡಲಾಯಿತು. ಕಾರಲ್ಲಿ ಈ ಒಂದು ಕಾರು ಮೂವ್ಮೆಂಟ್ ಆಗುವಂಥ ಸಂದರ್ಭದಲ್ಲಿ ಏಕಾಏಕಿ ನೀರು ಬಂದಂಥ ಹಿನ್ನೆಲೆಯಲ್ಲಿ ಒಳಗಡೆ ಸಿಲುಕೊಂಡು ಇಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಬೇಕಾದಂಥ ಪರಿಸ್ಥಿತಿ ಇದ್ದು, ಆ ಸಂದರ್ಭದಲ್ಲಿ ಲೋಕಾಯುಕ್ತರು ಕೂಡ ಒಂದು ಸುಮೋಟೋ ಕೇಸನ್ನು ದಾಖಲು ಮಾಡ್ಕೊಂಡಿದ್ರು. ಈ ನೀರನ್ನು ಇಂಗುವಂಥ ಕೆಲಸವನ್ನು ಮಾಡಬೇಕು, ಸೈರನನ್ನು ಹಾಕ್ಸ್ಬೇಕು ಅಂತೇಳಿ GBA ಅಧಿಕಾರಿಗಳು ಒಂದು ರಿಪೋರ್ಟನ್ನು ಕೊಟ್ಟಿದ್ರು. ಆದರೆ ಇದ್ಯಾವುದೂ ಕೂಡ ಮಾಡದಂಥ GBA ಅಧಿಕಾರಿಗಳು ಕೇವಲ KR ಸರ್ಕಲ್ ಅಂಡರ್ ಪಾಸ್ ಅಷ್ಟೇ ಅಲ್ಲದೆ ಸಾಕಷ್ಟು ಕಡೆ ಈ ರೀತಿಯಾದಂಥ ಅನಾಹುತ ಆಗಿರುವಂಥದ್ದು. ಈ ಒಂದು ಅಂಡರ್ ಪಾಸ್ನ ಎಫೆಕ್ಟ್ ಏನಿದೆ ಈಗಲೂ ಕೂಡ ಟ್ರಾಫಿಕ್ ಪೊಲೀಸರು ಬ್ಯಾರಿಕೇಡ್ ಆಗಿ ಕ್ಲೋಸ್ ಮಾಡಿದ್ದಾರೆ. ನಿನ್ನೆ ಸಂಜೆ 6:30 ಸಂದರ್ಭದಲ್ಲಿ ಈ ಥರ ಸಂದರ್ಭ ಆಗಿರುವಂಥದ್ದು. ಈಗ 10 ಗಂಟೆ ಆಗಿದೆ, ಇನ್ನೂ ಕೂಡ ನೀರು ಹಿಂಗಿಲ್ಲ. ಇದು ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಕೇವಲ ಇದೊಂದೇ ಅಲ್ಲ, ಸಾಕಷ್ಟು ಕಡೆ ನೆರೆದ ಅಂಡರ್ ಪಾಸ್ಗಳ ಪರಿಸ್ಥಿತಿ ಇದೇ ರೀತಿಯಾಗಿರುವಂಥದ್ದು. ಆದರೆ ಮಳೆಯ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾದಂಥ GBA ಅಧಿಕಾರಿಗಳು ಈ ಬಾರಿ ನಿರ್ಲಕ್ಷ್ಯವನ್ನು ವಹಿಸಿದ್ದು ಯಾಕೆ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಈ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮ ನೀರನ್ನು ಇಂಗುವಂಥ ಕೆಲಸವನ್ನು ಸಿಬ್ಬಂದಿ ಅಧಿಕಾರಿ ವರ್ಗದವರು ಮಾಡಬೇಕಾಯಿತು. ಯಾವುದೇ ರೀತಿ ಮಾಡದೆ ನಿರ್ಲಕ್ಷ್ಯ ವಹಿಸಿರುವಂಥ ಹಿನ್ನೆಲೆಯಲ್ಲಿ ನಗರದಲ್ಲಿ ಸುರಿದಂಥ ಕೇವಲ 1.5 ಗಂಟೆಯ ಮಳೆಗೆ ಇಷ್ಟು ದೊಡ್ಡ ಪ್ರಮಾಣದ ಅನಾಹುತಗಳಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಗಂಗಾಧರ ಭಟ್ಟ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.